ಯಶ್ ತಾಯಿ ಸೈಟ್ ಒತ್ತುವರಿ ಆರೋಪ ಪ್ರಕರಣದಲ್ಲಿ ಹೊಸ ತಿರುವು. ಮೂಲ ಸೈಟ್ ಓನರ್ ಲಕ್ಷ್ಮಮ್ಮ ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ವಾಸವಾಗಿರುವ 93 ವರ್ಷದ ಲಕ್ಷ್ಮಮ್ಮ ತಮ್ಮ ಪರವಾಗಿ ಜಿಪಿಎ ಹೋಲ್ಡರ್ ಆಗಿ ದೇವರಾಜ್ ಅವರಿಗೆ ಅಧಿಕಾರ ನೀಡಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಲಕ್ಷ್ಮಮ್ಮ ಹೇಳಿಕೆ ವಿಡಿಯೋವನ್ನು ಜಿಪಿಎ ಹೋಲ್ಡರ್ ದೇವರಾಜ್ ಕಡೆಯವರು ಬಿಡುಗಡೆ ಮಾಡಿದ್ದಾರೆ. ವಿಡಿಯೋದಲ್ಲಿ ಮಾತನಾಡಿರುವ ಲಕ್ಷ್ಮಮ್ಮ, ನನಗೆ ಈಗ 93 ವರ್ಷ, ಹಾಸನಕ್ಕೆ ಓಡಾಡಲು ತಾಪತ್ರೆ ಆಗ್ತಾ ಇದೆ. ಅದಕ್ಕಾಗಿಯೇ ದೇವರಾಜ್ ಅವರಿಗೆ ಜಿಪಿಎ ಕೊಟ್ಟಿದ್ದೇನೆ ಎಂದು ಹೇಳಿದ್ದಾರೆ. ಇನ್ನು ಪ್ರಕರಣದಲ್ಲಿ ನಟ ಯಶ್ ಅವರ ತಾಯಿ ಹೆಸರು ಕೇಳಿ ಬರ್ತಾ ಇರೋದ್ರ ಬಗ್ಗೆ ಲಕ್ಷ್ಮಮ್ಮ ಗೊಂದಲ ವ್ಯಕ್ತಪಡಿಸಿದ್ದಾರೆ. ಯಶ್ ತಾಯಿ ಅಲ್ಲಿಗೆ ಯಾಕೆ ಬಂದ್ರು ಅನ್ನೋದೇ ನನಗೆ ಅರ್ಥವಾಗ್ತಾ ಇಲ್ಲ. ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಎಂದು ಹೇಳಿದ್ದಾರೆ. ಅವರ ಸೈಟ್ ಒಂದು ರಸ್ತೆಯಲ್ಲಿದೆ, ನನ್ನ ಸೈಟ್ ಬೇರೆ ರಸ್ತೆಯಲ್ಲಿದೆ. ಹಾಗಿದ್ರೆ ಯಶ್ ತಾಯಿ ಅಲ್ಲಿಗೆ ಯಾಕೆ ಹೋಗಬೇಕು ಎಂದು ಪ್ರಶ್ನಿಸಿದ್ದಾರೆ. ಇನ್ನು ಫಿಲ್ಮ್ ಸ್ಟಾರ್ ಅಂತ ಹೇಳಿಬಿಟ್ಟಿದ್ದಕ್ಕೆ ಅನಗತ್ಯವಾಗಿ ಒದ್ದಾಡ್ತಿದೆ. ಕಾಂಪೌಂಡ್ ಹಾಕೋಕೆ ಹೋಗಿದ್ರು, ಈಗ ಅದನ್ನೇ ನಿಲ್ಲಿಸಿದ್ದಾರೆ. ಈಗ ಇಟ್ಟಿಗೆಯಲ್ಲಿ ಕಾಂಪೌಂಡ್ ಕಟ್ಟಿಸುತ್ತಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ ಎಂದು ಲಕ್ಷ್ಮಮ್ಮ ಆರೋಪ ಮಾಡಿದ್ದಾರೆ. 93 ವರ್ಷ, ಮೈಸೂರಲ್ಲಿ ಇರೋದವರು. ಹಾಸನಕ್ಕೆ ಬರೋಕ್ಕೆ ಸ್ವಲ್ಪ ತಾಪತ್ರೆ ಆಗುತ್ತೆ. ಅದಕ್ಕೋಸ್ಕರ ದೇವರಾಜ್ ಅವರಿಗೆ ಜಿಪಿಎ ಬರ್ಕೊಟ್ಟಿದ್ದೀನಿ. ಆಯ್ತಲ್ವಾ? ಯಾಕೆ ಬಂದರು ಅಂತ ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಅವ್ರದ್ದು ಆ ರೋಡಲ್ಲಿ ಐತೆ, ನಂದು ಈ ರೋಡಲ್ಲಿ ಐತೆ. ಅದೇ ಯಶ್ ತಾಯಿ ಯಾಕೆ ಬರ್ತಾಳೆ ಅಲ್ಲಿಗೆ? ಕಾಂಪೌಂಡ್ ಹಾಕಿಸ್ತಿದ್ದಂತೆ ಮತ್ತೆ ನಿಲ್ಸೋರೇನೋ. ಫಿಲಮ್ ಸ್ಟಾರು ಅಂದ್ಬಿಟ್ಟಿದೆ, ಅಮ್ಮ ಒದ್ದಾಡ್ತದೆ. ಅದು ಈ ಸಿಮೆಂಟ್ ನಾವು ಬರ್ತಾವಲ್ಲಪ್ಪ ಪ್ಲೇಟ್ಗಳು, ಅವಾಗ ಕಟ್ಕೊಂಡಿತ್ತು ಕಾಂಪೌಂಡ, ಅವೆಲ್ಲ ಕಿತ್ತಾಕ್ಬಿಟ್ರು. ಬುಲ್ಡೋಜರ್ ಬಂದ್ಬಿಟ್ಟು ಕಿತ್ತಾಕ್ಬಿಟ್ರಲ್ಲ, ಈ ಇಟ್ಟಿಗೆಯಲ್ಲಿ ಕಟ್ಟಿಸ್ತಾವಳಂತೆ. ಕಟ್ಸ್ಬೋದಾ? ಕಟ್ಸವಳ ಒಂದ್ಸರಿ JCB ತಗೊಂಡು ಸೈಟ್ ಕ್ಲೀನ್ ಮಾಡ್ಸೋಕೆ ಹೋದಾಗ ಪಕ್ಕದಲ್ಲಿ ಶೆಡ್ ಹಾಕಿದ್ರು ಅವರು ಒಂದು 20-25 ಕರ್ಕೊಬಂದು ಗಾಡಿ ಮಾಡಿ ಕೆಲಸ ನಿಲ್ಲಿಸಿದ್ಮೇಲೆ ನಾವು ವಾಪಸ್ ಹೋಗ್ಬಿಟ್ಟು ಮತ್ತು ಅದಾದಮೇಲೆ ಪಕ್ಕದಲ್ಲಿ ಸೇಟು ಮನೆ ಆಯಿತು. ನಾವು JCB ಕ್ಲೀನ್ ಮಾಡಿಸೋವಾಗ ಆ ಸೇಟು ಮನೆನ ಯಶ್ ಅವ್ರ ತಾಯಿ ತಗೊಂಡು ಕಾಂಪೌಂಡ್ ಹಾಕ್ಸೋದು. ಅವಾಗಿಂದ ನಾವು ಆ ಸೈಡ್ ಹೋಗಿಲ್ಲ. ಇದರಲ್ಲೆಲ್ಲ ಬೆದರಿಕೆ ಆಗ್ತದೆ, ನಮಗೆ ಬೆದರಿಕೆ ಆಗ್ತಿರ್ತಾರೆ ಅಂತ ಹೇಳಿ ಆದಮೇಲೆ ನಾವು ನಮ್ಮ ಲಾಯರ್ಗೆ ಅಣ್ಣಪ್ಪನವ್ರಿಗೆ ಕೊಟ್ಟು ನಾವು ಅಲ್ಲಿ ಹೋಗಿ ಇದು ಮಾಡಿದಾಗ ನಮಗೇನು ಸಪೋರ್ಟ್ ಸಿಗಲಿಲ್ಲ. ಸೊ ಜೊತೆಗೆ ಈ ಥರ ಆಗ್ತಾ ಇದ್ದರಿಂದ ಅಲ್ಲೇ ಇರೋರಿಗೆ ಇದನ್ನು ವಹಿಸಿದ್ರೆ ಸರಿ ಅಂತ ಅಂದ್ಬಿಟ್ಟು ನಮ್ಮ ತಂದೆ ಮತ್ತು ನಮ್ಮ ಅಜ್ಜಿ ಡಿಸಿಷನ್ ತೊಗೊಂಡ್ರು. ದೇವರಾಜ್ ಅನ್ನೋರಿಗೆ ಜಿಪಿಎ ಮಾಡಿಬಿಟ್ಟು ಇದೇನಿದೆ ಇದೊಂದು ಸ್ವಲ್ಪ ಬಗೆಹರಿಸ್ಕೊಡಿ ನಮಗೆ, ಯಾಕಂದರೆ ನಮಗೆ ತೊಂದರೆ ಆಗ್ತಾಯಿದೆ. ನಮ್ಮ ಸೈಟಲ್ಲಿ ಬೇರೆಯವ್ರು ಬಂದಿದ್ದಾರೆ, ಇದು ಸರಿಯಲ್ಲ ಅಂತ ಅಂದ್ಬಿಟ್ಟು ನಾವು ಕೊಟ್ಟಿದ್ದಕ್ಕೆ ಅವ್ರು ಸರಿ ನಾವು ಇದು ಮಾಡಿಕೊಡ್ತೀವಿ ಅಂದ್ಬಿಟ್ಟು ಅವ್ರು ಕಾನೂನು ರೀತಿಯಿಂದನೇ ಹೋಗಿ ಅವರೆಲ್ಲ ಬಗೆಹರಿಸ್ತಾ ಇದ್ದಾರೆ. ಅದಕ್ಕೇ ನಾವು ನಿಮ್ಮ ಸಪೋರ್ಟ್ ಕೇಳ್ತಾ ಇದ್ದೀವಿ. ಯಾರ್ಯಾರು ಆ ಜಾಗಕ್ಕೆ ಬಂದಿದ್ದಾರೋ ನಮ್ಮ ಜಾಗ ಅಂತ ಅಂದ್ಕೊಂಡು ಕಾನೂನು ಪ್ರಕಾರನೇ ನೀವು ಹೋಗಿ ಅದೇನಿದೆ ಬಗೆಹರಿಸ್ಕೊಳ್ಳಿ. ನಮಗೂ ಬೇರೆಯವ್ರಿಗೆ ತೊಂದರೆ ಕೊಡಬೇಕು ಅಂತ ಇಷ್ಟ ಇಲ್ಲ. ಇಷ್ಟು ನಾನು ಕೇಳ್ಕೊತೀನಿ. ದಯವಿಟ್ಟು ಕಾನೂನು ರೀತಿ ಸಹಕರಿಸಿ.